ನಾನು ಒಂದು ಪಕ್ಷದ ವಿಚಾರ ಕೇಳ ಜನರಲ್ ಆಗಿರ್ತಕ್ಕಂಥವ್ರು ಪ್ರತಿನಿಧಿಗಳಾಗಿರೋದು ಸೇವಕರಾಗಿರಬೇಕು ಹೊರತು ನಾಗರಾಜ್ ಯಾದವ್ ಸರ್, ಐ ಪ್ರಾಮಿಸ್ ಯು, ನಾನು ಬಿಜೆಪಿ ವಕ್ತಾರರನ್ನು ಎಲ್ಲರಿಗೂ ಅನ್ವಯಿಸೋದು. ಐ ಡೋಂಟ್ ಮೀನ್ ಮೈ ಪಾರ್ಟಿ ಅದರ್ ಪಾರ್ಟಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ನಿಮ್ಮನ್ನ ಹಾಗೆ ಜನಾರ್ದನ ರೆಡ್ಡಿ ಅವರನ್ನ ರಾಕ್ಷಸರು ಅಂತ ಕರೆದಿದ್ದಾರೆ ಸರ್ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು. ಈ ರಾಕ್ಷಸರ ಕೈಯಲ್ಲಿ ನಾವು ಮತ್ತೊಮ್ಮೆ ಬಳ್ಳಾರಿ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾವ ಆಂಗಲ್ ಅಲ್ಲಿ ನೀವು ರಾಕ್ಷಸರು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ವಿವರಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಈಗ ತಾನೇ ನಮ್ಮ ನಾಗರಾಜ್ ಯಾದವ್ ಅಣ್ಣವ್ರ ಬಗ್ಗೆ ಕೂಡ ನನಗೆ ತುಂಬಾ ಗೌರವ ಇದೆ. ಯಾಕಂದ್ರೆ ಅವರು ಬ್ಯಾಕ್ವರ್ಡ್ ಕಮ್ಯುನಿಟಿ ಒಂದು ದೊಡ್ಡ ಲೀಡರ್ ಇದ್ದಾರೆ. ನಂತರ ಸೋಷಿಯಲ್ ಜಸ್ಟಿಸ್ ಮಾಡ್ಕೊಂತ ಬಂದ ಮುಂಚೆಯಿಂದ ಕೂಡ ನಮ್ಮೆಲ್ಲರ ಉದ್ದೇಶ ಅಣ್ಣವ್ರು ಹೇಳಿದಂತೆ ಅದು ಪ್ಯಾಷನ್ ಅನ್ನಂಥದ್ದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಯಾರು ಪ್ಯಾಷನ್ ಅನ್ನಂಥದ್ದು ಪ್ರೈವೇಟ್ ಖಾಸಗಿ ಕನ್ಮ್ಯಾನ್ಗಳನ್ನೇನು ಹಿಡ್ಕೊಂಡ್ ಬರ್ತಾರೋ, ಅಂದ್ರೆ ಬಿಹಾರ್ ಕಲ್ಚರು, ಉತ್ತರ ಪ್ರದೇಶ ಕಲ್ಚರ್ ಅನ್ನು, ಸಿಖ್ರು, ಪಂಜಾಬ್ ಕಲ್ಚರ್ ಅನ್ನು ಅಲ್ಲಿ ತಗೊಂಬಂದು ದೊಡ್ಡ ದೊಡ್ಡ ಗನ್ನುಗಳು ಹಿಡ್ಕೊಂಡ್ ಬಂದಂತ ದಟ್ ಇಸ್ ಕಾಲ್ಡ್ ಅ ಪ್ಯಾಷನ್. ಯಾರು ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು ಯಾರ್ಯಾರಿಗೆ ಅವರು ಕೇವಲ ಆಂಧ್ರ ಬಾರ್ಡರ್ದಲ್ಲಿ ಇದ್ದಂಥವ್ರಿಗೆ ಅಲ್ಲರಿ ಕರ್ನಾಟಕ ರಾಜ್ಯದಲ್ಲಿ ಹತ್ತದ್ರ ಬಹಳಷ್ಟು ಮಂದಿ ಮಾಜಿ ಶಾಸಕರಿಗೆ, ಮಾಜಿ ಎಂಎಲ್ಎಗಳಿಗೆ ಅವ್ರ ಅಧಿಕಾರವನ್ನು ಕಳ್ಕೊಂಡಂತ ಟೈಮಲ್ಲಿ ಅವ್ರಿಗೆ ಆಕಸ್ಮಿಕವಾಗಿ ರಕ್ಷಣೆ ಬೇಕು ಅನ್ನೋಂಥ ಟೈಮಲ್ಲಿ ಸಂವಿಧಾನಬದ್ಧವಾಗಿ ಕಾನೂನಬದ್ಧವಾಗಿ ಅವ್ರಿಗೆ ರಕ್ಷಣೆ ಕೊಡುವಂಥದ್ದು ಸರ್ಕಾರದ ಕರ್ತವ್ಯ ಆಗಿರೋ ಕಾರಣ ಅವ್ರಿಗೆ ಒಬ್ಬರನ್ನೋ ಇಬ್ಬರು ಗನ್ಮ್ಯಾನ್ಗಳು ಕೊಡ್ತಾರ. ಇವತ್ತು ನಾನು ನಾರಾ ಭರತ್ ರೆಡ್ಡಿ ಅವ್ರನ್ನ ಅವ್ರ ಬಾಯಲ್ಲಿ ಅಂದ್ರೆ ಭಗವಂತನ ಬಾಯದಲ್ಲಿ ಯಾವ ರೀತಿಯಲ್ಲಿ ಈ ಭೂತನ ಬಾಯಲ್ಲಿ ಭಗವದ್ಗೀತೆಗಳು ಹೆಂಗ ಬರ್ತಾವೋ ಆ ರೀತಿಯಲ್ಲಿ ಭರತ್ ರೆಡ್ಡಿ ಅವರು ವರ್ಣನೆ ಮಾಡಿದಂತ ಭಾಷೆ ಅನ್ನೋದ್ರಿಂದ ಅವರು ರಾಕ್ಷಸರು ಅನ್ನಂತ ಭಾಷೆಯನ್ನು ಬಳಸಿ ಮಾಡಿದಾರೋ. ಬಹುಶಃ ನಮ್ಮ ರಾಜಕಾರಣ ಜೀವನದಲ್ಲಿ ಆ ಹುಡುಗ ಇವತ್ತು 2023ರಲ್ಲಿ ಶಾಸಕರಾಗಿದ್ದಾರೆ. 2023ರಲ್ಲಿ ಮೊದಲನೇ ಬಾರಿ ಎಂಎಲ್ಎ. ನೋಡ್ರಿ, ನಮ್ಮ ಬ್ಯಾಕ್ ಗ್ರೌಂಡ್ ನೋಡ್ಕೊಂಡ್ರಿ, ನಾವು ಹತ್ತತ್ರ 30 ವರ್ಷಗಳ ಕಾಲ ರಾಜಕಾರಣ ಮಾಡ್ಕೊಂಡ್ ಬರ್ತಾ ಇದೀವಿ. ಯಾವತ್ತು ಕೂಡ ನಮ್ಮ ಬ್ಯಾಕ್ ಗ್ರೌಂಡ್ ದಲ್ಲಿ ಫಿಡಲ್ ಸಿಸ್ಟಮ್ ಹೋರಾಟ ವಿರುದ್ಧನೇ ಹೋರಾಟ ಮಾಡ್ಕೊಂಡ್ ಬಂದಿವಾಗ್ಲಿ ಯಾರು ಕೂಡ ಇದ್ದಂತ ಬೇರೆಯವರ ವಿರುದ್ಧ ನಾವು ಯಾವತ್ತು ಕೂಡ ಹೋರಾಟ ಫ್ಯೂಡಲ್ ಸಿಸ್ಟಮ್ ಅಂತ ಹೇಳಿದ್ರೆ, ಹಾಗಾಗಿ ಪ್ರಶ್ನೆ ನಾನು ಇಂಟರಪ್ಟ್ ಮಾಡಿ ಕೇಳ್ತಾ ಇದ್ದೀನಿ. ಈಗ ರಸ್ತೆಯಲ್ಲಿ ಹಾಕೋ ಫ್ಲೆಕ್ಸ್ ಅನ್ನ ಇಲ್ಲಿ ಹಾಕೋ ಹಾಗಿಲ್ಲ. ಇದು ನಮ್ಮ ಬಾರ್ಡರ್, ನಮ್ ಬಾರ್ಡರ್ ಒಳಗ್ ಬಂದು ಬ್ಯಾನರ್ ಹಾಕಿದ್ರೆ ನಾವು ಸುಮ್ಮನೆ ಬಿಡ್ತೀವ? ಬಂದಿರೋದು ಯಾರ ಬಾಯಿಂದ ಮಾತು ನಿಮಗೂ ಗೊತ್ತು ಶ್ರೀರಾಮುಲು ಸರ್. ಇದನ್ನ ಏನಂತ ಕರಿತೀರಿ ಹಾಗಾದ್ರೆ? ಫ್ಯೂಡಲ್ ಸಿಸ್ಟಮ್ ಅಲ್ವಾ? ಕಟ್ಟು ಒಂದ್ ಬ್ಯಾನರ್ಗೆ ಕೊಲೆ ಆಗೋ ಹಂತಕ್ಕೆ ಹೋಗುತ್ತೆ ಅಂತಂದ್ರೆ ಇದನ್ನ ಯಾವ ಸಿಸ್ಟಮ್ ಅಂತ ಕರಿಬೇಕು ರಾಮುಲು ಅವರೇ? ನೋಡ್ರಿ ಮೇಡಮ್ ಅವರೇ, ಇವತ್ತು ಯಾರು ಆ ಹುಡುಗ ಜೀವ ಕಳ್ಕೊಂಡಿದ್ದೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ರಿ. ಯಾರಾದ್ರೂ ಕೂಡ ಇವತ್ತು ನಮ್ಮ ಹುಡುಗರಿದ್ದಂತೆ, ನಮ್ಮ ಮಕ್ಕಳು ಬೆಳೆದಂತ ಹುಡುಗರು, ಯಾವುದೇ ಪಾರ್ಟಿಗೆ ಸಂಬಂಧಪಟ್ಟಿರಂತ ವ್ಯಕ್ತಿಗಳಾಗಿ ಇವತ್ತು ಅರಾತೂರಿಯಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ಉದಾಹರಣೆ ಫ್ಲೆಕ್ಸ್ ಸಲುವಾಗಿ ಅಂತಾರೆ. ಈ ಫ್ಲೆಕ್ಸ್ ಸಲುವಾಗಿ ಜಗಳ ಪ್ರಾರಂಭ ಆಗಿದನ. ಅವರು ಸತೀಶ್ ರೆಡ್ಡಿ ಅನ್ನೋಂತ ವ್ಯಕ್ತಿ ಇದಕ್ಕಿಂತ ಮುಂಚೆ ಬಹಳಷ್ಟು ಸಾರಿ ಜಗಳ ಮಾಡ್ಕೊಂಡಿದ್ದಾನ. ಇವತ್ತು ಅವರು ಏನು ಇವತ್ತು ಫ್ಯಾಷನ್ ಅನ್ನಂತ ಶಬ್ದಗಳು ಏನು ಬಳಕೆ ಮಾಡುತ್ತಿದ್ದಾರೆ ಗನ್ಮ್ಯಾನ್ಗಳು ಹಿಡ್ಕೊಂಡಂತದ್ದು, ಆ ಫ್ಯಾಷನ್ ಅನ್ನಂತ ಶಬ್ದ ಅವ್ನು ಸತೀಶ್ ರೆಡ್ಡಿ ಅನ್ನಂತ ವ್ಯಕ್ತಿ, ಅವ್ನು XMLA ಅಲ್ಲ, ಜನಪ್ರತಿನಿಧಿ ಅಲ್ಲ, ಏನನ್ನ ಅಕಸ್ಮಾತ್ ರಾಜಕಾರಣದಲ್ಲಿ ಏನು ಹುದ್ದೆ ಐತಂದ್ರೆ ಏನಿಲ್ಲ. ಆದ್ರೆ ಕೂಡ ಆ ಮನುಷ್ಯನಿಗೆ ಆ 4 ಮಂದಿ 5 ಮಂದಿ ಗನ್ಮ್ಯಾನ್ ಹಿಡ್ಕೊಂಡು ಸಾರ್ವಜನಿಕ ಸ್ಥಳದಲ್ಲಿ ಗುಂಡ ಹಾರಿಸ್ಕೊಂತಾರೆ ಅಂದ್ರೆ ಅದು ಯಾರ್ದು ತಪ್ಪು? ತನಿಖೆ ಆಗ್ಲಿ ರಾಮುಲು ಅವರೇ, ತನಿಖೆ ನೀವು ಅಂದ್ರೆ ನಿಮ್ಮ ಕಡೆಯಿಂದ ಕೂಡ ಕಂಪ್ಲೇಂಟ್ಗಳು ಹೋಗಿದೆ, ಅದ್ರ ತನಿಖೆ ಆಗ್ಲಿ. ಯಾರ ಬಂದೂಕಿಂದ ಗುಂಡು ಹೋಯ್ತು, ಯಾರಿಂದ ಕೊಲೆ ಆಯ್ತು, ಅದೆಲ್ಲ ತನಿಖೆ ಆಗ್ಲಿ. ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡೋಣ, ಟೈಮ್ ಕೊಡೋಣ. ಬಟ್ ನನ್ನ ಪ್ರಶ್ನೆ ಇರೋದು, ಬ್ಯಾನರ್ ಕಟ್ಟೋದಕ್ಕೆ ಅಬ್ಜೆಕ್ಟ್ ಮಾಡಿದ್ರು ಜನಾರ್ದನ್ ರೆಡ್ಡಿ ಅವರು, ಕಾಲ್ ಮಾಡಿ ಧಮಕಿ ಹಾಕಿದ್ರು ಜನಾರ್ದನ್ ರೆಡ್ಡಿ ಅವರು. ಜನಾರ್ದನ ರೆಡ್ಡಿ ಅವರಿಂದಾಗಿಯೇ ಈ ಹಂತಕ್ಕೆ ಹೋಯ್ತು ಅನ್ನೋ ಆರೋಪ ಆ ಕಡೆಯಿಂದ ಬರ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರು ಮುಂಚೆಯಿಂದ ನಮ್ಮ ಬಳ್ಳಾರಿಯನ್ನು ಶಾಂತಿಯುತವಾಗಿ ಯಾವತ್ತಿಗೂ ಶಾಂತಿಯನ್ನು ಕಾಪಾಡಿಕೊಂತ ಇಷ್ಟು ವರ್ಷಗಳ ಕಾಲ ಯಾವತ್ತೂ ಕೂಡ ಯಾವುದೊಂದು ಸಣ್ಣ ಘಟನೆಗಳು ಆಗಿಲ್ಲ. ಆದಂತ ಘಟನೆಗಳು ಯಾವ ಕೂಡ ಉದಾಹರಣೆಗಳು ನಮ್ಮ ಮುಂದೆ ಇಲ್ಲ. ಆದ್ರೆ ಈಗಿರುವಂತ ಪರಿಸ್ಥಿತಿಯಲ್ಲಿ ಕೇವಲ ಬ್ಯಾನರ್ ನಿಂದ ಜಗಳ ಆಗಿರುವಂತದ್ದಲ್ರಿ. ಜನಾರ್ದನ್ ರೆಡ್ಡಿ ಅವರು ಬ್ಯಾನರ್ ಕಟ್ಟಂತ ವಿಚಾರದಲ್ಲಿ ಯಾವತ್ತೂ ಕೂಡ ಬ್ಯಾಡ್ ಅನ್ನಕ್ ಹೋಗ್ಲಿಲ್ಲ. ಅವ್ರ ಮನೆ ಹಾದಿ ಹೋಗಂತ ದಾರಿ ಇಲ್ಲ. ಹಾದಿ ಅಂದ್ರೆ ಅವ್ರ ಮನೆ ಕಾರ್ ಒಳಗಡೆನೆ ಹೋಗ್ಬೇಕಲ್ಲ, ಅಲ್ಲಿ ಬ್ಯಾನರ್ ಕಟ್ತೀವಿ ಅಂತಾರ. ಅವ್ರು ಬೆಳಗ್ಗೆನೆ ಅವರು ಸಮಜಾಯಿಷಿ ಕೊಟ್ಟಂತ ಟೈಮಲ್ಲಿ ಅವ್ರು ಹೇಳಿದ್ರು, ದಯವಿಟ್ಟು ನಾನು ಇಲ್ಲಿ ನೀವು ನನ್ನ ಮನೆ ಹಾದಿಗೆ ಹೋಗಂತ ಟೈಮಲ್ಲಿ ನೀವು ಅದನ್ನ ನನಗೆ ನೀವು ಅಡ್ಡಿಪಡಿಸಬೇಡಿ ಸರ್, ಸೈಡ್ ಅಲ್ಲಿ ಹಾಕೊಂಡ್ರಿಂದ ಇದ್ದಂತ ಸ್ಥಳೀಯರು ಎಲ್ಲಾರು ಕೂಡ ಒಪ್ಪಿಕೊಂಡು ಅವ್ರೆಲ್ಲಾರು ಕೂಡ ಏನ್ ಹೇಳಿದಾರೆ, ಆಯ್ತು ಅನ್ನೋರೆ ಹಾದಿಗೆ ಹೋಗೋ ನಿಮ್ಮ ಹಾದಿಗೆ ಅಡ್ಡ ಕಟ್ಟಲ್ಲ, ಸೈಡ್ ಕಟ್ಕೊಂತಿದ್ರೆ ಕಟ್ಕೊಳ್ರಿ ಅಂತ ಹೇಳಿದಾರ. ಸಾಯಂಕಾಲ ಕುಡಿದು ಬಂದು
ಆ ಸತೀಶ್ ರೆಡ್ಡಿ ಅನ್ನೋಂಥವ್ರು ಗನ್ಮ್ಯಾನ್ಗಳು ಇಟ್ಕೊಂಡ್ಬಂದು ಕೃಷಿ ಹಾಕೊಂಡು ಸಂಪೂರ್ಣವಾಗಿ ಅವರೇ ಗನ್ಮ್ಯಾನ್ಗಳ ಜೊತೆಲಿ ಜಗಳ ಪ್ರಾರಂಭ ಮಾಡಿ ಅಷ್ಟೊಳಗಡೆ ನಾನು ಬೆಂಗಳೂರಿಂದ ಬಂದಿನಿ, ಜನಾರ್ದನ್ ರೆಡ್ಡಿ ಗಂಗಾವತಿಯಿಂದ ಬಂದಾರ. ಅಲ್ಲಿ ಜಗಳ ಆಗುವಂತ ಟೈಮಲ್ಲಿ ನಾವು ಹೋಗಿದೀವಿ. ಅಷ್ಟೊತ್ತೊಳಗಡೆ ಫೈರ್ ಮಾಡ್ತಾ ಇದಾರೆ, ಗುಂಡುಗಳು ಆರಿಸ್ತಾ ಇದಾರ. ಇದೆಂತ ಕಲ್ಚರ್ ಯಾರು ಕೇಳಲ್ಲಿರಿ. ಅಧಿಕಾರದಲ್ಲಿ ಇದ್ದಂತವ್ರು ಶಾಸಕರ ಈ ರೀತಿ ಮಾತಾಡುವಂತ ಟೈಮಲ್ಲಿ ಸರಿ 2 ಪ್ರಶ್ನೆ ಕೇಳ್ತೀನಿ. ಒಂದು, ಜನಾರ್ದನ ರೆಡ್ಡಿ ಅವರಿಗೆ ಬಳ್ಳಾರಿ ಒಳಗಡೆ ಯಾವಾಗ ತನಕ ಎಂಟ್ರಿ ಇರ್ಲಿಲ್ವೋ ಅವಾಗ ತನಕ ಬಳ್ಳಾರಿ ಶಾಂತವಾಗಿತ್ತು. ರೆಡ್ಡಿ ಅವರು ಬಳ್ಳಾರಿ ಕಾಲಿಟ್ಟ ಮೇಲೇನೆ ಗಲಭೆಗಳು ಶುರುವಾಗಿರೋದು. ಕಾಂಗ್ರೆಸ್ನ ನಾಯಕರ ನೇರ ಆರೋಪ ಇದು. ನೋಡ್ರಿ, ನಾನು ಇವತ್ತು ಜನಾರ್ದನ್ ರೆಡ್ಡಿ ಅವರು ಎಂಟ್ರಿ ಆಗಿದ ತಕ್ಷಣನೇ ಗಲಾಟೆ ಪ್ರಾರಂಭ ಆಗ್ತದೆ ಅನ್ನೋಂಥದ್ದು ತಪ್ಪಂತೇನ್ರಿ. ಯಾಕಂದ್ರೆ ಹುಟ್ಟಿ ಬೆಳೆದಂತ ಊರ್ರಿ, ಅವು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಂತವ್ರು ಅಲ್ಲೇ ರಾಜಕಾರಣದಲ್ಲಿ ಏನೇನೋ ಕಾರಣಗಳಿಂದ ಬೇರೆ ಬೇರೆ ಕಾರಣಗಳಿಂದ ಗಂಗಾವತಿ MLA ಆಗಿದಾರ್ರಿ. ಅವ್ರಿಗೇನೋ ಇಲ್ಲಿ ಬಳ್ಳಾರಿಯಲ್ಲಿ ನಿಷೇಧ ಇರೋ ಕಾರಣ ಇಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ. ಚುನಾವಣೆಗಳು ಘೋಷಣೆ ಆಯ್ತು. ಅವ್ರೊಂದು ಪಾರ್ಟಿ ಕಟ್ಟಿದ್ರು. ಪಾರ್ಟಿ ಕಟ್ಟಿದ ನಂತರ ಅವ್ರು ಅಲ್ಲಿ ಪಾರ್ಟಿಯಿಂದ ಅವ್ರು ನಿಲ್ಲಬೇಕಾಯ್ತು. ಅಲ್ಲಿ ಗೆದ್ದ ನಂತರ ಅವರು ಪುನಃ ಕೋರ್ಟ್ ಅವಕಾಶ ಕೊಟ್ಟಿದೆ. ಮತ್ತೆ ಬಳ್ಳಾರಿಗೆ ಬರ್ತಾ ಇದಾರ್ರಿ. ಇಲ್ಲಿಂದ ಪ್ರಯಾಣ ಮಾಡಿ ಮತ್ತೆ ಗಂಗಾವತಿಗೆ ಹೋಗ್ತಾರೆ, ಅಲ್ಲಿ ರಾಜಕಾರಣ ಮಾಡ್ಕೊಂಡು ಮತ್ತೆ ಬರ್ತಾರ್ರಿ. ಅಂದ್ರೆ ನಾನೇನ್ ಹೇಳ್ತಾ ಇದ್ದಂದ್ರೆ, ಕೇವಲ ಜನಾರ್ದನ್ ರೆಡ್ಡಿ ಅವ್ರು ಬಂದ ತಕ್ಷಣ ಈ ಗಲಭೆ ಪ್ರಾರಂಭ ಆದ ಅನ್ನೋದಕ್ಕೆ ಅದು ಏನು ಉಚ್ಚಾಟ ಏನ್ರಿ? ಅದು ಯಾರು ಈ ಗಲಾಟೆ ಮಾಡಿ ಇವತ್ತು ಜನಾರ್ದನ್ ರೆಡ್ಡಿ ಮನೆ ಹತ್ರ ಅವ್ರು ಬಂದಾರ, ಇಲ್ಲ ಅವ್ರ ಮನೆ ಹತ್ರ ಜನಾರ್ದನ್ ರೆಡ್ಡಿ ಹೋಗಿದಾರ ಅಲ್ರಿ? ಅವ್ರು ಆದಿ ಕಟ್ಟಂತ ಟೈಮಲ್ಲಿ ಅವ್ರು ಲೋಕಲ್ ಏಡ್ಸ್ ಬಂದು ಕಟ್ಟಂತ ಟೈಮಲ್ಲಿ ಒಪ್ಕೊಂಡಿದಾರ. ಒಪ್ಕೊಂಡಂತ ಟೈಮಲ್ಲಿ ಸತೀಶ್ ರೆಡ್ಡಿ ಅವ್ರು ಯಾಕೆ ಬರಬೇಕಾಯ್ತು? ಯಾಕೆ ಇಷ್ಟು ಮಂದಿ ಗನ್ಮ್ಯಾನ್ ಇಳ್ಕೊಂಡು ಯಾಕೆ ಕಿರ್ಚಾಡ್ಬೇಕಾಯ್ತು? ಯಾಕೆ ಉಡಾಳ್ತನ ಯಾಕೆ ಮಾಡಬೇಕಾಯ್ತು? ಯಾಕೆ ಫೈರಿಂಗ್ ಯಾಕೆ ಮಾಡ್ಬೇಕು? ಆ ಪರಿಸ್ಥಿತಿಗೆ ಹೋಗ್ಬೇಕನ್ನಂತ ಕಾರಣ ಏನಂದೇಳಿ ಯಾರು ಕೇಳೋರಿಲ್ಲನ. ಇವತ್ತು ಗುಂಡ ಹಾರಿದೆ, ಅದೇ ಇನ್ವೆಸ್ಟಿಗೇಷನ್ ನಡೀಲಿ, ನಂದೇ ಅಭ್ಯಂತರ ಇಲ್ಲ. ಇಷ್ಟೊಂದು ದಾಂಧಲೆ ನಡಿಗೆ ಕಾರಣ ಕೇವಲ ಬ್ಯಾನರ್ ಅಲ್ಲ, ಇದ್ರ ಹಿಂದ್ಗಡೆ ಬೇರೆ ಇದೆ. ಅವ್ರೇನು ಜಗಳ ಮಾಡ್ಕೋಬೇಕು, ಜನಾರ್ದನ್ ರೆಡ್ಡಿನ ಇನ್ನೊಂದು ಕಡೆ ಮಾಡಿ ಅವ್ರ ಮನೆ ನುಗ್ಗಬೇಕು. ಆ ಪೆಟ್ರೋಲ್ ಬಾಂಬ್ಗಳು ತಂದುಕೊಂಡಾರ ನೋಡಿರಲ್ಲ, ಆ ಪೆಟ್ರೋಲ್ ಬಾಂಬ್ಗಳು ತಂದುಕೊಂಡಿರೋದು ನೋಡಿದ್ರೆ ಅದೆಲ್ಲ ಪ್ಲಾನ್ ಅಂತ ಕಾಣಿಸ್ತಾ ಇತ್ತಲ್ಲ. ಕಲ್ಲುಗಳು ತೂರಾಟಗಳು ನೋಡಿದ್ರೆ ಜನಾರ್ದನ ರೆಡ್ಡಿ ಅವರು ಒಬ್ಬ ಜನಪ್ರತಿನಿಧಿ ಆಗಿರುವವರನ್ನ ಯಾರೋ 4 ಜನ ಬರ್ತಾರೆ, ಪೆಟ್ರೋಲ್ ಬಾಂಬ್ ಹಾಕ್ತಾರೆ, ಟಾರ್ಗೆಟ್ ಮಾಡಿ ಕೊಲೆ ಮಾಡ್ಬಿಡ್ತಾರೆ. ಅಷ್ಟು ಸುಲಭನ ಒಬ್ಬ ಜನಪ್ರತಿನಿಧಿಯನ್ನ ಕೊಲೆ ಮಾಡೋದು? ಈ ಇಡೀ ಪ್ಲಾಟ್ ಇದೆಯಲ್ಲ, ಪೆಟ್ರೋಲ್ ಬಾಂಬ್ ತಂದಿದ್ರು, ಅವ್ರನ್ನ ಕೊಲೆ ಮಾಡಕ್ ಬಂದಿದ್ರು, ಜನಾರ್ದನ್ ರೆಡ್ಡಿ ಅವರನ್ನ ಟಾರ್ಗೆಟ್ ಮಾಡಿದ್ರು, ಇದು ರಾಜಕೀಯ ಲಾಭಕ್ಕೆ ನೀವು ಬಳಸ್ಕೊಳ್ತಾ ಇರುವ ಕತೆ ಅಂತ ಹೇಳಿ ಯಾಕೆ ಭಾವಿಸಬಾರದು ಜನ? ನಾನು ನೋಡ್ರಿ ಮೇಡಮ್ ಅವರೇ, ನಾನು ವೇಗವಾಗಿ ಸುಮ್ನೆ ಯಾರ ಮೇಲೆ ಕೂಡ ಅಲಿಗೇಷನ್ ಹಾಕೋಕ್ ಹೋಗಲ್ಲ. ಅಥೆಂಟಿಕೇಟ್ ಆಗಿ ಫೈರ್ ಆದಂತ ಬುಲೆಟ್ಗಳನ್ನ ಏನು ಹಿಂದ್ಗಡೆ ಏನು ಟೊಪ್ಪಿ ಇದೆನಾ, ಆ ಟೊಪ್ಪಿ ಕೂಡ ಸಿಕ್ಕಾವ. ಸಾಕಷ್ಟು ಮಂದಿಗೆ ಪೆಟ್ಟಾಗಿದೆ. ಜನಾರ್ದನ್ ರೆಡ್ಡಿ ಅವರು ಕೂಡ ನಿನ್ನೆ ಗುಂಡುಗಳು ಇಟ್ಕೊಂಡು ನೋಡ್ಸಿದಾರ. ಇದೆಲ್ಲ ಆದಂತ ಟೈಮಲ್ಲಿ ಕೂಡ ಇಲ್ಲ ಜನಾರ್ದನ್ ರೆಡ್ಡಿ ಅವರೇ ತಪ್ಪಂತ ಹೇಳಿದ್ರೆ ಕಾನೂನು ಏನ್ ಕ್ರಮ ತಗೊಳ್ರಿ. ನೋಡ್ರಿ, ಕಾನೂನಿಗೆ ಯಾರು ದೊಡ್ಡವ್ರಿಲ್ಲ ರೀ. ಕಾನೂನಿಗೆ ನಾವು ಗೌರವ ಕೊಡ್ತೀವಿ. ಅಣ್ಣವರು, ನಮ್ಮ ಯಾದವ್ ಅಣ್ಣವ್ರು ಕೂಡ ಗೌರವ ಕೊಡ್ತಾರ, ಎಲ್ಲರೂ ಕೂಡ ಗೌರವ ಕೊಡ್ತಾರ, ಸಂವಿಧಾನಕ್ಕೆ ಗೌರವ ಕೊಡ್ತೀರಿ. ಇವತ್ತು ಏನಾಗಿದೆ, ಇವತ್ತು ಆದಂತ ತಪ್ಪು ಒಬ್ಬ ಹುಡುಗ ಬಲಿಯಾಗಿದ್ದಾನ್ರಿ. ನಾನು ಆ ಬಲಿಯಾದಂತ ಹುಡುಗ ಏನಿದ್ದಾನೆ ಅದ್ರ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಆ ಕುಟುಂಬಕ್ಕೆ ತಡೆಯಂತ ಶಕ್ತಿ ಕೊಡ್ಲಿ ಭಗವಂತ. ನಾನು ಕೂಡ ಇದೆಲ್ಲ ತಣ್ಣಗಾದ್ಮೇಲೆ ಅವ್ರ ಮನೆಗೆ ಕೂಡ ನಾನು ಕೂಡ ಹೋಗ್ಬಿಟ್ಟು ಬರ್ತೀನಿ. ಹಿಂಗೆಲ್ಲ ಆದಂತ ವಿಚಾರದಲ್ಲಿ ಅವ್ರ ಗನ್ ತಗೊಂಡು ಅವರೇ ಸುಟ್ಕೊಂಡು ಇವಾಗ ಅವ್ರ ಜೀವ ಕಳ್ಕೊಂಡು ಯಾರು ಬುಲೆಟ್ ಹೋಗಿದ್ದಾನೆ ಆಲ್ರೆಡಿ ಪ್ರಾಥಮಿಕ ತನಿಖೆದಲ್ಲಿ ಎಸ್ಪಿಗಳು ಮತ್ತು ಬೇರೆ ಬೇರೆ ಅಧಿಕಾರಿಗಳು ಎಲ್ಲ ಕೂಡ ಹೇಳಿಬಿಟ್ಟಿದ್ದಾರೆ. ಪ್ರಾಥಮಿಕ ತನಿಖೆದಲ್ಲಿ ಏನ್ ಹೇಳಿದಾರ, ಅವ್ರು ಗುಂಡು ಹಾರಿರಂತ ಅವ್ರು ಇದ್ದಂತ ಬಾಡಿಗಾರ್ಡ್ ಅಂದ್ರೆ ಅಂಗರಕ್ಷಕರಿಂದನೇ ಆ ಗುಂಡು ಹಾರಿದೇನಂತ ಪ್ರಾಥಮಿಕ ವರದಿಯಲ್ಲಿ ಕಾಣ್ತಾ ಇದೆ. ಇದು ಇಷ್ಟೆಲ್ಲ ಆದಂತ ಟೈಮಲ್ಲಿ ಕೂಡ ಒಬ್ಬ ಜನಾರ್ದನ್ ರೆಡ್ಡಿ ಅವರು ಶಾಸಕರಾಗಿ ಅವ್ರ ಮನೆಗೆ ನುಗ್ಗುತ್ತಾರ ಅಂದ್ರಿಗಿನ ಇವಾಗ ಭಾರತೀಯ ಜನತಾ ಪಾರ್ಟಿ ನಮ್ಮ ಶಾಸಕರಿದಾರ್ರಿ, ಅವ್ರು ರಕ್ಷಣೆ ಮಾಡೋದು ನಮ್ ಜವಾಬ್ದಾರಿ ಇದ್ರಿ. ನಾವೆಲ್ಲರೂ ಕೂಡ ಸೇರಿ ರಕ್ಷಣೆ ಮಾಡಿದ್ವಿ, ಬೇರೆ ಬಿಟ್ಟರೆ ಬೇರೆ ಏನೂ ಆಗಿಲ್ಲ ರೀ. ಅವ್ರು ಮಾಡಿದಂತ ದಾಂಧಲೆದಿಂದ ನಮ್ಮ ಮೇಲೆ ಹಾಕೋದ್ರಿಂದ ಯಾವ ರೀತಿ ಸಹ ಇವತ್ತು ಕೇವಲ ಬ್ಯಾನರ್ ದಿಂದನೇ ಈ ರೀತಿ ಆಗಿದೆ. ಬ್ಯಾನರ್ ಇಂದ ಅಲ್ಲೇ ಅಲ್ಲ ರೀ, ಕೇವಲ ಅವ್ರ ನೆಪ ಮಾತ್ರ ಹೇಳ್ಕೊಂಡು ಆ ಬ್ಯಾನರ್ ಇಂದ ಆಗಿದೆ, ಅದು ಆಗಿದೆ, ಇದಾಗಿದೆ ಅಂತ ಕೇವಲ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೊಳ್ಳ ಕಟ್ಟಕ್ಕೆ ನೋಡ್ತಾ ಇದ್ರ. ಇವತ್ತು ಸತ್ಯವನ್ನು ಯಾರು ಮುಚ್ಚಿಡಕ್ಕಾಗಲ್ರಿ, ಧರ್ಮವನ್ನು ಯಾರು ಮುಚ್ಚಿಡಕ್ಕಾಗಲ್ರಿ, ಸಂವಿಧಾನವನ್ನು ಯಾರು ಮುಚ್ಚಿಡಕ್ಕಾಗಲ್ರಿ. ಅದ್ರ ಪ್ರಕಾರವೇ ನಾವು ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ವಿ, ನಾವು ಹೋರಾಟ ಮಾಡ್ತಾ ಇದ್ವಿ. ಸರಿ.